ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಷ್ಣು ಪ್ರಾಪರ್ಟಿ. ನೋಡಿ, ಮಡ್ ರೋಡ್ಗೆ ಅಟ್ಯಾಚ್ ಆದಂಗೆ 10.5 ಎಕರೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿದೆ. ಇದು ನಿಮಗೆ ಮೈಸೂರಿಂದ 60 ಕಿಲೋಮೀಟ್ರ್ ಆಗುತ್ತೆ ಮತ್ತು ನಂಜನಗೂಡಿಂದ 40 ಕಿಲೋಮೀಟ್ರ್ ಆಗುತ್ತೆ. ಚಾಮರಾಜನಗರ ರಿಜಿಸ್ಟ್ರೇಷನ್ ಬರೋ ಅಂಥ ಲ್ಯಾಂಡು. ಮತ್ತು ವಿಲೇಜಿಂದ ನಿಮಗೆ ನಿಯರ್ ಬೈ ಏನು ವಿಲೇಜ್ ಇದೆ, ವಿಲೇಜಿಂದ ನಿಮಗೆ ಒಂದು 300 ಮೀಟ್ರ್ ಆಗುತ್ತೆ ಅಷ್ಟೇ. ಮತ್ತು ಟೋಟಲ್ 6 ಬೋರ್ವೆಲ್ ಇದೆ. ಪ್ರೆಸೆಂಟ್ ಇವಾಗ 3 ಬೋರ್ವೆಲ್ಲು ರನ್ನಿಂಗ್ ಇದೆ. ಅಂದರೆ ಇನ್ನೂ 3 ಬೋರ್ವೆಲ್ಲಲ್ಲೂ ವಾಟ್ರ್ ಇದೆ. ಬಟ್ ಈ 3 ಬೋರ್ವೆಲ್ಲಲ್ಲಿ ನೀರು ಚೆನ್ನಾಗಿರೋದ್ರಿಂದ ಜಸ್ಟ್ ಅವರು ಒಂದು 3 ಬೋರ್ವೆಲ್ಗೆ ಮೋಟ್ರ್ ಬಿಟ್ಕೊಂಡಿದ್ದಾರೆ ಅಷ್ಟೇ. 2 TC ಬರುತ್ತೆ, ಸಪ್ರೇಟ್ TC ಹಾಕಿಸ್ಕೊಂಡಿದ್ದಾರೆ. ಸಿಂಗಲ್ ಓನರ್ ಬರ್ತಾರೆ. 3 RTC ಬರುತ್ತೆ. ರೆಡ್ ಸಾಯಿಲು, ಕೆಂಪು ಮಣ್ಣು ಬರುತ್ತೆ. ಮತ್ತು ಒಂದು ಮನೆ ಇದೆ, ಅಂದರೆ ಫ್ಯಾಮಿಲಿ ವಾಸ ಮಾಡೋಕ್ಕೆ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಕೃಷಿ ಹೊಂಡ ನೋಡಿ ಪಕ್ಕದಲ್ಲಿದೆಯಲ್ಲ, ಕೃಷಿ ಹೊಂಡ. 10.5 ಎಕರೆಗೂ ಡ್ರಿಪ್ ಇರಿಗೇಷನ್ ಆಗಿದೆ. ಬಾಳೆ ಹಾಕಿದ್ರು, ಇವಾಗ ರೀಸೆಂಟಾಗಿ ಕಟಾವು ಮಾಡಿದ್ದಾರೆ ಅವರು. ಜನರಲ್ ಕ್ಯಾಟಗರಿ ಬರುತ್ತೆ. ಮತ್ತು ಪರ್ಚೇಸಿಂಗ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇದೆ, ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗೋಗ್ಬೋದು. ಮತ್ತು 10.5 ಎಕರೆಗೂ ಫೆನ್ಸಿಂಗ್ ಆಗಿದೆ, ಸುತ್ತಲೂ ಫೆನ್ಸಿಂಗ್ ಮಾಡಿದ್ದಾರೆ. ನೋಡಿ, ಇದೇ ಮನೆ. ಒಂದು ಫ್ಯಾಮಿಲಿ ಆರಾಮಾಗಿ ಸ್ಟೇ ಇರ್ಬೋದು. ನೋಡಿ, ಇವರು ಫರ್ ಏಕರ್ ಬಂದು 25 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. ಫರ್ ಏಕರು 25 ಲಕ್ಷ ಹೇಳ್ತಾಯಿದ್ದಾರೆ. ನೆಗೋಷಿಯೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ವೈಷ್ಣವ್ ಪ್ರಾಪರ್ಟೀಸ್ ಕಡೆಯಿಂದ ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.